ದಿನವೂ ನನ್ನ ಬೆಳಿಗ್ಗೆ ಕಿಟಕಿಯಿಂದ ಒಳಗೆ ಬರುವ ಸೂರ್ಯನ ಬೆಳಕಿನೊಂದಿಗೆ ಆರಂಭವಾಗುತ್ತದೆ. ಆ ಮೃದು ಬೆಳಕು ನನ್ನನ್ನು ನಿಧಾನವಾಗಿ ಎಚ್ಚರಿಸುತ್ತದೆ. ಹಾಸಿಗೆಯಿಂದ ಎದ್ದು ಹೊಸ ದಿನಕ್ಕೆ ಧನ್ಯವಾದ ಹೇಳುತ್ತೇನೆ. ಸ್ವಲ್ಪ ಸ್ಟ್ರೆಚ್ ಮಾಡಿ ತಾಜಾ ಆಗಿ ದಿನವನ್ನು ಆರಂಭಿಸುತ್ತೇನೆ. ನಂತರ ಮನೆಯ ಸ್ವಚ್ಛತೆಗೆ ಕೈ ಹಾಕುತ್ತೇನೆ. ಮನೆ ಶುಚಿಯಾಗಿದ್ದರೆ ಮನಸ್ಸಿಗೂ ನೆಮ್ಮದಿ ಸಿಗುತ್ತದೆ. ಪ್ರತಿ ಕೋಣೆ, ಪ್ರತಿ ಮೂಲೆಯನ್ನು ಸ್ವಚ್ಛಗೊಳಿಸುತ್ತಾ ಮನೆಯಲ್ಲಿ ಒಳ್ಳೆಯ ವಾತಾವರಣ ನಿರ್ಮಿಸುತ್ತೇನೆ. ಆಮೇಲೆ ಸ್ನಾನ ಮಾಡಿ ಸ್ವಚ್ಛವಾಗಿ ಸಿದ್ಧವಾಗುತ್ತೇನೆ. ದೇಹವೂ ಮನಸ್ಸೂ ತಾಜಾ ಆಗಿ ಹೊಸ ಶಕ್ತಿಯೊಂದಿಗೆ ಮುಂದಿನ ಕೆಲಸಗಳಿಗೆ ಸಿದ್ಧವಾಗುತ್ತೇನೆ. ನಂತರ ನಮ್ಮ ಮನೆಯ ದೇವರ ಕೋಣೆಗೆ ಹೋಗಿ ಪೂಜೆ ಮಾಡುತ್ತೇನೆ. ಕುಟುಂಬದ ಆರೋಗ್ಯ, ಸಂತೋಷ ಮತ್ತು ಶಾಂತಿಗಾಗಿ ದೇವರಲ್ಲಿ ಪ್ರಾರ್ಥಿಸುತ್ತೇನೆ. ಪೂಜೆ ಮುಗಿದ ನಂತರ ಅಡುಗೆ ಮನೆಗೆ ಹೋಗಿ ಉಪಹಾರ ತಯಾರಿಸುತ್ತೇನೆ. ಪಾತ್ರೆಗಳ ಸದ್ದು, ಅಡುಗೆಯ ಸುಗಂಧ, ಮನೆ ತುಂಬೆಲ್ಲ ಒಳ್ಳೆಯ ಭಾವನೆ ಹರಡುತ್ತದೆ. ಪ್ರೀತಿಯಿಂದ ಮಾಡಿದ ಉಪಹಾರವನ್ನು ಎಲ್ಲರೂ ಸೇರಿ ಸೇವಿಸುತ್ತೇವೆ. ಈ ಸಮಯದಲ್ಲಿ ನಗು, ಮಾತು, ಪ್ರೀತಿ ಎಲ್ಲವೂ ಇರುತ್ತದೆ. ಅದೇ ನನ್ನ ದಿನದ ಸುಂದರ ಆರಂಭ. ಉಪಹಾರದ ನಂತರ ಮನೆ ಕೆಲಸಗಳನ್ನು ಮುಗಿಸಿ ಮಧ್ಯಾಹ್ನದ ಊಟಕ್ಕೆ ತಯಾರಿ ಆರಂಭಿಸುತ್ತೇನೆ. ತರಕಾರಿಗಳನ್ನು ಕತ್ತರಿಸಿ ಅಡುಗೆ ಮಾಡುತ್ತಾ ಸಮಯ ಹೇಗೆ ಹೋಗುತ್ತದೆ ಎನ್ನುವುದೇ ಗೊತ್ತಾಗುವುದಿಲ್ಲ. ಮಧ್ಯಾಹ್ನ ಎಲ್ಲರೂ ಸೇರಿ ಊಟ ಮಾಡುತ್ತೇವೆ. ಮನೆಯ ಊಟಕ್ಕೆ ಯಾವತ್ತೂ ಬೇರೆ ರುಚಿ ಇರುತ್ತದೆ. ಆ ಕ್ಷಣಗಳು ಜೀವನದ ಅಮೂಲ್ಯ ಭಾಗ. ಸಂಜೆಯಾಗುತ್ತಿದ್ದಂತೆ ಚಹಾ ಮತ್ತು ತಿಂಡಿ ತಯಾರಿಸುತ್ತೇನೆ. ಟಿವಿ ನೋಡುತ್ತಾ ಸ್ವಲ್ಪ ವಿಶ್ರಾಂತಿ ಪಡೆಯುತ್ತೇನೆ. ದಿನದ ದಣಿವು ನಿಧಾನವಾಗಿ ಕರಗುತ್ತದೆ. ಮನಸ್ಸಿಗೆ ಮತ್ತೆ ಶಕ್ತಿ ಬರುತ್ತದೆ. ನಂತರ ಮತ್ತೆ ಅಡುಗೆ ಮನೆಗೆ ಹೋಗಿ ರಾತ್ರಿ ಊಟ ತಯಾರಿಸುತ್ತೇನೆ. ದಿನದ ಕೊನೆಯ ಕೆಲಸವಾದರೂ ಅದನ್ನು ಪ್ರೀತಿಯಿಂದ ಮಾಡುತ್ತೇನೆ. ರಾತ್ರಿ ಎಲ್ಲರೂ ಸೇರಿ ಊಟ ಮಾಡುತ್ತೇವೆ. ದಿನದ ಅನುಭವಗಳನ್ನು ಹಂಚಿಕೊಳ್ಳುತ್ತೇವೆ. ಆ ಮಾತುಕತೆಗಳು ನಮ್ಮ ಕುಟುಂಬದ ಬಂಧವನ್ನು ಇನ್ನಷ್ಟು ಗಟ್ಟಿಗೊಳಿಸುತ್ತವೆ. ಎಲ್ಲಾ ಕೆಲಸಗಳು ಮುಗಿದ ನಂತರ ಹಾಸಿಗೆಯ ಮೇಲೆ ಮಲಗಿ ಇಂದಿನ ದಿನಕ್ಕೆ ಧನ್ಯವಾದ ಹೇಳುತ್ತೇನೆ. ಮನಸ್ಸಿನಲ್ಲಿ ಶಾಂತಿ, ಹೃದಯದಲ್ಲಿ ಸಂತೋಷ. ನಾಳೆ ಹೊಸ ದಿನ.